ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 24ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 25 ಶುರು ಮಾಡೋಣ. ರಾಜಾರಾಮ್, ಭರಣಿ ಮತ್ತು ರುಕ್ಮಿಣಿಯ ಊಟ ಮುಗಿದಿತ್ತು. ಭರಣಿ ಮತ್ತು ರುಕ್ಮಿಣಿಯನ್ನು ಕಾರಲ್ಲಿ ಕೂರಲು ಹೇಳಿ ತಮ್ಮ ಗೆಳೆಯ ನಂದನ್ ಅವರಿಗೆ ಹೇಳಿ ಹೊರಡಲು ಅವರ ಬಳಿ ಹೋದರು. ನಂದನ್, ನಾನು ಹೊಡ್ತೀನಿ ಕಣೋ ಎನ್ನಲು, ಬಾ ರಾಜಾರಾಮ್, ಪೂಜೆ ಎಲ್ಲ ಮುಗೀತಾ ಎಂದು ಕೇಳಿದರೆ, ಹಾಂ ಮುಗಿದು ಕಣೋ ಎಂದರು. ಅದೇ ಸಮಯಕ್ಕೆ ವಸುಮತಿಯವರು ತಮ್ಮ ಪತಿಯ ಬಳಿ ಬಂದು ರಾಜಾರಾಮ್ ಅವರನ್ನು ನೋಡಿ ನಮಸ್ತೆ ಅಣ್ಣ ಎನ್ನಲು, ನಮಸ್ತೆ ಕಣಮ್ಮ ಎಂದರು ಪ್ರತಿಯಾಗಿ. ನಿಮ್ಮ ಮಗಳು ತುಂಬ ಮುದ್ದಾಗಿದ್ದಾಳೆ, ಏನು ಓದ್ತಿರೋದು ಎಂದು ಕೇಳಿದರೆ, MBA ಫೈನಲ್ ಇಯರ್ ಎಂದಾಗ, ಗಂಡು ನೋಡ್ತಿದ್ದೀರಾ ಎಂದು ಕೇಳಿದರು ವಸುಮತಿ. ಇನ್ನೂ ಇಲ್ಲ, ಓದ್ ಮುಗಿತಿದ್ದ ಹಾಗೆ ನೋಡಬೇಕು ಎಂದಾಗ, ಓ ಹೌದಾ, ಸರಿ, ಒಂದು ಸಾರಿ ನಿಮ್ಮ ಮಗಳನ್ನ ಕರ್ಕೊಂಡು ಮನೆಗೆ ಬನ್ನಿ ಅಣ್ಣ ಎಂದು ಹೇಳಲು, ಖಂಡಿತ ಬರ್ತೀನಮ್ಮ, ಸರಿ ನಾನೇನು ಹೊಡ್ತೀನಿ ಎಂದು ನಂದನ್ ಅವರಿಗೆ ಹೇಳಿ ಕಾರಿದ್ದ ಕಡೆ ಹೋದರು. ಅಬ್ಬಾ, ಇದು ಒಂದು ಕೆಲಸ ಮುಗೀತು, ಬೇಗ ಮನೆಗೆ ಹೋಗಿ ಮೊದಲು ಈ ಡ್ರೆಸ್ನ ತೆಗೆದುಬಿಡ್ತೀನಿ, ತುಂಬ ಶೆಕೆ ಆಗ್ತಿದೆ ಎಂದಳು ಭರಣಿ ಕೈಯಿಂದ ಗಾಳಿ ಬೀಸಿಕೊಳ್ಳುತ್ತಾ ಕಾರ್ ಬಳಿ ಬಂದು. ಭರಣಿ, ನಿಜವಾಗ್ಲೂ ಈ ಡ್ರೆಸ್ಸಲ್ಲಿ ತುಂಬ ಮುದ್ದಾಗಿ ಕಾಣ್ತಿದ್ಯಾ ನೀನು, ಈಗಾಗಲೇ ಎಷ್ಟು ಜನರು ಕಣ್ಣು ಬಿದ್ದಿರುತ್ತೋ ಏನೋ ಎಂದು ಕೈಯಿಂದ ದೃಷ್ಟಿ ತೆಗೆದು ನೆಟಿಗೆ ಮುರಿದ ರುಕ್ಮಿಣಿಯ ರೀತಿಗೆ ಭರಣಿ ಕಿಲಕಿಲನೆ ನಕ್ಕಳು. ಆಗಷ್ಟೇ ಭರತ್ ದೇವಸ್ಥಾನದಿಂದ ಆಚೆ ಬರುತ್ತಿದ್ದಂತೆ ಭರಣಿಯ ನಗು ಕಿವಿಗೆ ಬೀಳುತ್ತಿದ್ದ ಹಾಗೆ ಸುತ್ತಲೂ ಕಣ್ಣಾಡಿಸಿದರೆ ಭರಣಿ ನಗುತ್ತಿದ್ದಳು. ಅವಳ ದಾಳಿಂಬೆಯಂತಹ ದಂತಪಂಕ್ತಿಯ ತೋರಿಸುತ್ತಾ ನಗುತ್ತಿದ್ದರೆ ಅವಳ ಮುಖದಲ್ಲಿ ಮುಗ್ಧತೆ ಎದ್ದು ಕಾಣುತ್ತಿತ್ತು. ಅವಳ ಆ ನಗುವಿಗೆ, ಮುಗ್ಧತೆಗೆ ಸೋತು ತನ್ಮಯನಾಗಿ ಅವಳನ್ನೇ ನೋಡುತ್ತಾ ನಿಂತುಬಿಟ್ಟ. ಭರಣಿ, ಯಾಕೆ ಹಾಗೆ ನಗ್ತಿದ್ಯಾ ಎಂದು ಕೇಳಲು, ಅಲ್ಲ, ಒಳ್ಳೆ ಅಜ್ಜಿಗಳ ಹಾಗೆ ಆಡ್ತಿದ್ಯಾ ಅಲ್ವಾ, ಅದಕ್ಕೆ ನಗು ಬಂತು ಎಂದರೆ, ಗಾಡ್ ಪ್ರಾಮಿಸ್, ನಾನು ನಿಜಾನೇ ಹೇಳ್ತಿರೋದು ಎಂದಾಗ, ಸರಿ ಬಾ ಒಳಗಡೆ ಕೂತ್ಕೊಳ್ಳೋಣ, ಬಿಸಿಲು ಜಾಸ್ತಿ ಇದೆ ಎಂದು ಕಾರ್ ಒಳಗಡೆ AC ಆನ್ ಮಾಡಿ ಕೂತಳು. ರುಕ್ಮಿಣಿ ಕೂಡ ಅವಳ ಪಕ್ಕ ಬಂದು ಕೂತಳು. ಭರತ್ ತಲೆ ಹಿಂದೆ ಕೂದಲಲ್ಲಿ ಬೆರಳಾಡಿಸಿ ತನ್ನ ವರಸೆಗೆ ತಾನೇ ಮೇಲೂ ನಕ್ಕು ಊಟದ ವ್ಯವಸ್ಥೆ ಇರೋ ಕಡೆ ಹೋದ. ರಾಜಾರಾಮ್ ಅವರು ಬಂದು ಕಾರ್ ಏರುತ್ತಿದ್ದ ಹಾಗೆ ಜಿತೇಂದ್ರ ಕಾರ್ ಮನೆ ಕಡೆ ಚಲಾಯಿಸಿದ. ಭರಣಿ ದೇವಸ್ಥಾನದಿಂದ ಮನೆಗೆ ಬರುವಷ್ಟರಲ್ಲಿ ಇವಳಿಗಾಗಿ ರಂಜಿತ್ ಬಂದು ಕಾಯುತ್ತಿದ್ದ. ರಾಜಾರಾಮ್ ಮತ್ತು ಭರಣಿಗೆ ಆಶ್ಚರ್ಯವಾಗಿತ್ತು. ಆದರೆ ರುಕ್ಮಿಣಿಗೆ ಮಾತ್ರ, ಯಾರಿವನು, ಯಾವತ್ತೂ ಇವನನ್ನು ನೋಡಲೇ ಇಲ್ಲ ಎಂದುಕೊಂಡಳು. ಅಪ್ಪ ಮಗಳ ನೋಡಿ ನಗುತ್ತಾ, ಹಾಯ್ ಭರಣಿ, ಹಲೋ ಅಂಕಲ್ ಎಂದು ನಗು ಬೀರಲು, ಹಲೋ ರಂಜಿತ್, ಏನಿದೆ ಈ ಕಡೆ ಎಂದು ಕೇಳಿದರು ರಾಜಾರಾಮ್. ಅಂಕಲ್, ಮೊನ್ನೆ ಭರಣಿ ಜೊತೆ ಸರಿಯಾಗಿ ಮಾತಾಡೋದಕ್ಕಾಗಲಿಲ್ಲ, ಅದಕ್ಕೆ ಇವತ್ತಾದರೂ ಆಚೆ ಹೋಗಿ ಮಾತಾಡ್ಕೊಂಡು ಬರೋಣ ಅಂತ ಬಂದೆ ಎಂದರೆ, ಸಾರಿ ರಂಜಿತ್, ಐ ಆಮ್ ಟಯರ್ಡ್ ಎಂದಳು ಭರಣಿ. ಹೇ, ಈಗಲೇ ಬೇಡ, ಸಂಜೆ ಹೋಗೋಣ ಪಬ್ಗೆ, ನೀನು ಪಬ್ಗೆ ಹೋಗ್ತೀಯಲ್ವಾ ಎಂದು ಕೇಳಲು, ಎಸ್ ಅಫ್ಕೋರ್ಸ್ ಎಂದಳು ಎರಡು ಭುಜ ಕುಣಿಸಿ. ಹಾಗಿದ್ರೆ ಓಕೆ, ಸಂಜೆ ಹೋಗೋಣ ಎಂದ ರಂಜಿತ್ಗೆ, ಯಾ ಶಾರ್, ಈಗ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು, ಈಗ ನೀನು ಹೋಗು ರಂಜಿತ್, ಸಂಜೆ ಬಾ ಎಂದಾಗ ರಂಜಿತ್ಗೆ ಉರಿದು ಹೋಗಿತ್ತು. ಮನೆ ತನಕ ಬಂದಿರೋನ ಒಳಗಡೆ ಬಾ ಅಂತ ಕರೀದೆ ಆಚೆ ನಿಲ್ಲಿಸ್ಕೊಂಡು ಮಾತಾಡಿ ಈಗ ಹೋಗಿ ಸಂಜೆ ಬಾ ಅಂತಿದ್ದಾಳಲ್ಲ ಎಂದು ಕೋಪ ಬಂದರೂ ತಡೆದುಕೊಂಡು, ಓಕೆ ಅಂಕಲ್, ನಾನು ಸಂಜೆ ಬರ್ತೀನಿ ಎಂದವನಿಗೆ, ಅರೆ ಇದೇನಿದು ರಂಜಿತ್, ಹಾಗೆ ಬಂದು ಹೀಗೆ ಹೋಗ್ತಿದ್ಯಾ, ಒಳಗೆ ಬಂದು ಸ್ವಲ್ಪ ಜ್ಯೂಸ್ ಕುಡಿದು ಹೋಗು ಎಂದರು ಅವನ ಭುಜದ ಸುತ್ತ ಕೈ ಹಾಕುತ್ತ. ಪರವಾಗಿಲ್ಲ ಅಂಕಲ್, ನಾನು ಸಂಜೆ ಬರ್ತೀನಿ ಎಂದು ಸಂಕೋಚ ನಡೆಸಲು, ಬಾ ರಂಜಿತ್, ಆಮೇಲೆ ನಿಮ್ಮಪ್ಪ ಮನೆಗೆ ಬಂದು ಮಗನನ್ನು ವಿಚಾರಿಸ್ಕೊಳ್ಳದೆ ಹಾಗೆ ಕಳಿಸ್ಬಿಟ್ರು ಅಂತ ಕೋಪ ಮಾಡಿಕೊಂಡಾನು ಎಂದರು ನಗುತ್ತ. ಹಾಗೇನಿಲ್ಲ ಅಂಕಲ್ ಎಂದು ರಾಜಾರಾಮ್ ಅವರ ಜೊತೆ ಒಳ ನಡೆದ. ಸ್ವಲ್ಪ ಹೊತ್ತು ಕೂತು ಮಾತನಾಡಿ ಜ್ಯೂಸ್ ಕುಡಿದು ಮನೆ ಕಡೆ ನಡೆದ. ಸಂಜೆ ಭರತ್ ರೂಮಿಗೆ ಬಂದಾಗ, ಏನೋ ಮಗ, ಇವತ್ತು ಕೂಡ ಯಾವ ಕೆಲಸನೂ ಸಿಗಲಿಲ್ವಾ ಎಂದು ಕೇಳಿದರೆ, ಇಲ್ಲ ಮಗ ಎಂದನು ಪೆಚ್ಚಾಗಿ. ನಮ್ಮ ದೇಶ ಎಷ್ಟೇ ಮುಂದುವರೆದಿದೆ ಅಂತ ತೋರಿಸ್ಕೊಂಡ್ರು ಈ ನಿರುದ್ಯೋಗ, ಬಡತನ ಇವೆರಡು ಸಮಸ್ಯೆ ಬಗೆಹರಿದಿಲ್ಲ ನೋಡು ಎನ್ನಲು, ಈಗಲೇ ಹೀಗೆ, ಇನ್ನೊಂದೆರಡು ತಿಂಗಳಲ್ಲಿ ನಮ್ಮ MBA ಮುಗಿಯತ್ತೆ, ಆಗಲೂ ಹೀಗೆ ಕೆಲಸಕ್ಕೆ ನಾಯಿ ಅಲ್ದ ಹಾಗೆ ಬೀದಿ ಸುತ್ತಬೇಕಾ ಎಂದು ಕೇಳಿದರೆ, ನೋ ಪ್ರಶಾಂತ್, ಆ ಪರಿಸ್ಥಿತಿ ಬರೋದಿಲ್ಲ ಬಿಡು, ಬರೋದಕ್ಕೆ ನಾನು ಬಿಡೋದಿಲ್ಲ ಎಂದಾಗ, ಏನು ಮಗ ಹಾಗಂದ್ರೆ ಎಂದು ಅರ್ಥವಾಗದೆ ಕೇಳಿದ. ಹಾಗಂದರೆ ನಾನು ಸ್ವಂತ ಬಿಸ್ನೆಸ್ ಶುರು ಮಾಡ್ತೀನಿ, ಅದರಲ್ಲಿ ನೀವಿಬ್ಬರು ನನ್ನ ಪಾರ್ಟ್ನರ್ಸ್ ಎನ್ನಲು, ಅಂದರೆ ಸ್ಟಾರ್ಟಪ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀಯಾ ಎಂದು ಕೇಳಿದ. ಪ್ರಶಾಂತ್ಗೆ, ಹ್ಞೂ ಮಗ, MBA ಮುಗಿತಿದ್ದ ಹಾಗೆ ನನ್ನ ಸರ್ಟಿಫಿಕೇಟ್ಸ್ನ ಬ್ಯಾಂಕಲ್ಲಿಟ್ಟು ದುಡ್ಡು ತೊಗೊಂಡು ಸಣ್ಣದಾಗಿ ಬಿಸ್ನೆಸ್ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಇದರಿಂದ ಅನುಭವ ಇರದೇ ಇರೋರಿಗೆ, ಜಾಬ್ ಅವಶ್ಯಕತೆ ಇರೋರಿಗೆ ಸಹಾಯ ಆಗುತ್ತೆ, ಹಾಗೆ ನಮಗೂ ಕೆಲಸ ಹುಡ್ಕೋ ಕಷ್ಟ ತಪ್ಪತ್ತೆ. ನಾವು ಒಂದು ಸಾರಿ ಬಿಸ್ನೆಸ್ ಫೀಲ್ಡಲ್ಲಿ ಕ್ಲಿಕ್ ಆದರೆ
ಸಾವಿರಾರು ನಿರುದ್ಯೋಗಿಗಳಿಗೆ ನಮ್ಮ ಕಂಪ್ನಿಯೇ ಕೆಲಸ ಕೊಡೋ ಹಾಗಾಗತ್ತೆ ಎಂದರೆ ಭರತ್, ಗುಡ್ ಐಡಿಯಾ ಮಗ, ನೀನು ಹೇಳಿದ ಹಾಗೆ ಮಾಡೋಣ, ಇದರಿಂದ ಕೆಲಸ ಹುಡುಕೋ ತಾಪತ್ರಯ ತಪ್ತು ಎನ್ನಲು ಭರತ್ ನಗುತ್ತಾ, ಸರಿ ಸರಿ, ನಾನು ಫ್ರೆಶ್ ಅಪ್ ಆಗಿ ಅಡುಗೆ ಮಾಡ್ತೀನಿ ಎಂದು ಬಾತ್ರೂಮ್ ಹೊಕ್ಕ. ಭರಣಿಗೆ ರಂಜಿತ್ ಕಾಲ್ ಮಾಡಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತೀನಿ, ರೆಡಿಯಾಗಿರು ಎಂದು ಸಂಜೆ ಮೆಸೇಜ್ ಹಾಕಿದ. ಭರಣಿ ಪಬ್ಗೆ ಹೋಗಲು ಡಾರ್ಕ್ ನೇವಿ ಬ್ಲೂ ಕಲರ್ನ ಬಾಡಿಕಾನ್ ಡ್ರೆಸ್ ಹಾಕಿದ್ದಳು. ಅದರ ಮೇಲೆ ಚಿಕ್ಕ ಚಿಕ್ಕ ಗ್ಲಿಟರ್ಗಳನ್ನು ಅಂಟಿಸಲಾಗಿತ್ತು. ಅದು ಅವಳ ಮೈಗಂಟಿ ಅವಳ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದ್ದವು. ಕಿವಿಗಳಿಗೆ ಸಣ್ಣ ಡೈಮಂಡ್ ಸ್ಟಡ್ ಇಯರಿಂಗ್, ಬೆರಳಿನಲ್ಲಿ ಒಂದು ಫ್ಯಾನ್ಸಿ ಸ್ಲಿಮ್ ರಿಂಗ್, ಕೈಗೆ ಸಿಲ್ವರ್ ಚೈನ್ ಬ್ರಾಸ್ಲೆಟ್, ಕಪ್ಪು ಮತ್ತು ಬೂದು ಬಣ್ಣದ ಐ ಶ್ಯಾಡೋ ಜೊತೆಗೆ ಲೈಟಾಗಿ ಹೈಲೈಟ್ ಮಾಡಿದ ಕಾಜಲ್, ಡಾರ್ಕ್ ಚೆರ್ರಿ ಬಣ್ಣದ ಲಿಪ್ಸ್ಟಿಕ್ ಹಚ್ಚಿದ್ದಳು. ಕೂದಲುಗಳನ್ನು ಫ್ರೀ ಬಿಟ್ಟಿದ್ದು, ಮೇಲ್ಭಾಗ ಸ್ವಲ್ಪ ಪುಷ್ ಕೊಟ್ಟು ಹಾಕಿದ್ದು, ತುದಿಯಲ್ಲಿ ಸಣ್ಣ ಗಾತ್ರದ ಕರ್ಲ್ಗಳು ಮಾಡಿದಳು. ಹೆಗಲಿಗೆ ಲೈಟ್ ಸ್ಲಿಂಗ್ ಚೈನ್ನಂತಹ ಪರ್ಸ್, ಕಾಲಿಗೆ ಸಿಲ್ವರ್ ಸ್ಟ್ರಾಪ್ಡ್ ಸ್ಟಿಲೆಟೋ ಹೀಲ್ಸ್ ಹಾಕಿಕೊಂಡು ತಯಾರಾದಳು. ಭರಣಿ ಅಲಂಕಾರ ಮುಗಿಯುವಷ್ಟರಲ್ಲಿ ರಂಜಿತ್ ಬಂದಿದ್ದ. ಶಾಂತಮ್ಮ ಹೋಗಿ ರಂಜಿತ್ ಬಂದಿರುವುದಾಗಿ ಹೇಳಿದಳು. ತಕ್ಷಣ ಮತ್ತೊಮ್ಮೆ ತನ್ನ ತಾನು ಕನ್ನಡಿಯಲ್ಲಿ ನೋಡಿಕೊಂಡು ಮುಖದಲ್ಲಿ ಒಂದು ಸ್ಮೈಲ್ ಹೊತ್ತು ಕೆಳಗಡೆ ಬಂದಳು. ಭರಣಿಯ ನೋಡಿದ್ದೇ ರಂಜಿತ್ ಬಿಟ್ಟ ಕಣ್ಣು ಬಿಟ್ಟಂತೆ, ಬಿಟ್ಟ ಬಾಯಿ ಬಿಟ್ಟಂತೆ ನೋಡುತ್ತಿದ್ದ. ಭರಣಿ ಅವನ ಹತ್ತಿರ ಬಂದು ಅವನ ಮುಖದ ಮುಂದೆ ಚಿಟಿಕೆ ಹೊಡೆದು, ರಂಜಿತ್, ಬಾಯಿ ಮುಚ್ಚು, ಇಲ್ಲಾಂದರೆ ಬಾಯಲ್ಲಿ ನೊಣ ಹೋದರೆ ಕಷ್ಟ ಎಂದು ನಗಲು, ಓ ಸಾರಿ ಭರಣಿ, ಅದು ನಿನ್ನ ನೋಡಿ ನಾನು ಕಳೆದು ಹೋಗ್ಬಿಟ್ಟೆ. ಯುವರ್ ಲುಕ್ ಆಬ್ಸಲ್ಯೂಟ್ಲಿ ಗಾರ್ಜಿಯಸ್ ಎಂದು ಹೊಗಳಿದೆ. ಐ ನೋ ಎಂದು ಆತ್ಮವಿಶ್ವಾಸದಿಂದ ಹೇಳಿ ಮುಂದೆ ನಡೆದರೆ ಅವಳ ಹಿಂದೆಯೇ ರಂಜಿತ್ ನಡೆದ. ಡ್ಯಾಡಿ, ನಾನು ಹೋಗಿ ಬರ್ತೀನಿ ಎನ್ನಲು, ಓಕೆ ಕಂದ, ಹುಷಾರು ಎಂದವರಿಗೆ, ಓಕೆ ಡ್ಯಾಡಿ, ಸಿ ಯು ಎಂದು ಹೊರಟಳು. ರಂಜಿತ್ ತನ್ನ ಕಾರ್ ಡೋರ್ ತೆರೆದ. ಭರಣಿ ಕೂರುತ್ತಿದ್ದಂತೆ ಡೋರ್ ಕ್ಲೋಸ್ ಮಾಡಿ ತಾನೇ ಡ್ರೈವ್ ಮಾಡಿಕೊಂಡು ಪಬ್ ಕಡೆ ಹೊರಟ. ಅದೊಂದು ಫ್ಯೂಚರ್ ಫ್ಲೋ ಕ್ಲಬ್. ಕಿವಿ ಅವಡುಗಚ್ಚುವ ಡಿಜೆ ಮ್ಯೂಸಿಕ್ ಹಾಕಿದ್ದರು. ಅದರಲ್ಲಿ ಚಂದನ್ ಶೆಟ್ಟಿಯ ಕಾಟನ್ ಕ್ಯಾಂಡಿ ಸಬ್ಕ ಪಸಂದ್ ಕ್ಯಾಂಡಿ ಎನ್ನುವ ಹಾಡು ಹಾಕಿದ್ದರು. ಒಳಗಡೆ ಬರ್ತಿದ್ದ ಹಾಗೆ ಭರಣಿ ಬಾರ್ ಕೌಂಟರ್ಗೆ ಹೋಗಿ ರೆಡ್ ವೈನ್ ಆರ್ಡರ್ ಮಾಡಿ ಅಲ್ಲೇ ಇದ್ದ ಚೇರ್ ಮೇಲೆ ಕೂತು ರೆಡ್ ವೈನ್ ಕುಡಿದು ಎಲ್ಲರೂ ಮೈಮರೆತು ಕುಣಿಯುತ್ತಿದ್ದ ಸ್ಟೇಜ್ ಮೇಲೆ ತಾನೂ ಕೈಯಲ್ಲಿ ವೈನ್ ಗ್ಲಾಸ್ ಹಿಡಿದು ಕುಣಿಯತೊಡಗಿದಳು. ರಂಜಿತ್ ಕೂಡ ವಿಸ್ಕಿ ಬಾಟಲ್ ಪಡೆದು ಅದನ್ನು ಅಲ್ಲಾಡಿಸಿ ಸುತ್ತೆಲ್ಲ ಚೆಲ್ಲಿ ಮಿಕ್ಕಿದ್ದನ್ನು ಗಂಟಲಿಗೆ ಏರಿಸಿಕೊಳ್ಳುತ್ತಾ ಸ್ಟೇಜ್ ಮೇಲೆ ಹೋಗಿ ತಾನೂ ಭರಣಿಯ ಜೊತೆ ಕುಣಿಯತೊಡಗಿದ. ಅವಳ ಸೌಂದರ್ಯ ಅವನ ಕಣ್ಣು ಕುಕ್ಕುತ್ತಿತ್ತು. ಅವಳ ಯೌವನದ ಸಿರಿ ತಲೆ ಕೆಡಿಸುತ್ತಿತ್ತು. ರಂಜಿತ್ ತನ್ನ ಜೊತೆ ಡ್ಯಾನ್ಸ್ ಮಾಡುವಂತೆ ಕೈ ಚಾಚಲು ಭರಣಿ ಅವನ ಕೈಗೆ ತನ್ನ ಕೈ ಸೇರಿಸಿ ಹೆಜ್ಜೆ ಹಾಕಲು ಶುರು ಮಾಡಿದಳು. ರಂಜಿತ್ಗೆ ಅವಳನ್ನು ಪಡೆಯಬೇಕೆಂಬ ಆಸೆ ಹೆಚ್ಚಾಯಿತು. ಅವಳ ಸನಿಹ ಇವನಿಗೆ ನಶೆ ಏರಿದಂತಾಗಿತ್ತು. ಕುಡಿದಿದ್ದು ಜಾಸ್ತಿಯಾಗಿ ಭರಣಿಯನ್ನು ಹಿಡಿದು ಅವಳ ತುಟಿಗೆ ಮುತ್ತು ಕೊಡಲು ಬಂದ. ರಂಜಿತ್, ವಾಟ್ ಆರ್ ಯು ಡೂಯಿಂಗ್ ಎಂದು ಗಾಬರಿಯಿಂದ ಕೇಳಲು, ಕಮ್ ಆನ್ ಭರಣಿ, ಇಟ್ಸ್ ಕ್ವೈಟ್ ಕಾಮನ್ ಎಂದ. ಸ್ಟೇ ಅವೇ ಫ್ರಮ್ ಮೀ ಎಂದಳು ಕೋಪದಿಂದ ತನ್ನ ತೋರು ಬೆರಳು ತೋರಿಸಿ. ಓಕೆ, ನಿಂಗೆಲ್ಲಿ ಮುಜುಗರ ಆಗತ್ತೆ ಅನ್ನೋದಾದರೆ ನಡಿ, ರೂಮ್ಗೆ ಹೋಗೋಣ. ಐ ವಾಂಟ್ ಟು ಸ್ಪೆಂಡ್ ಸಮ್ ಟೈಮ್ ವಿತ್ ಯು ಎನ್ನಲು, ರಂಜಿತ್, ಹ್ಯಾವ್ ಯು ಗಾನ್ ಮ್ಯಾಡ್ ಎಂದು ಅಕ್ಷರಶಃ ಕಿರ್ಚಿದಳು. ಎಸ್ ಭರಣಿ, ಎಸ್, ಐ ಆಮ್ ಗಾನ್ ಮ್ಯಾಡ್ ಎಂದು ಅವಳ ತೋಳು ಬಳಸಿ ರೂಮಿಗೆ ಕರೆದುಕೊಂಡು ಹೋಗಲು ನೋಡಿದ. ಭರಣಿಗೆ ತುಂಬಾ ಕೋಪ ಬಂದು, ರಂಜಿತ್ ಲೀವ್ ಮೀ ಎಂದು ಕೊಸರಾಡಲು, ಕಮ್ ಆನ್ ಭರಣಿ, ಈ ವಯಸ್ಸಲ್ಲಿ ಇದೆಲ್ಲ ಕಾಮನ್ ಎಂದನು ಸಹಜವಾಗಿ. ರಂಜಿತ್, ಬಿಹೇವ್ ಯುವರ್ ಸೆಲ್ಫ್ ಎಂದಳು ಕಣ್ಣು ಕೆಂಪು ಮಾಡಿಕೊಂಡು. ಓಕೆ, ನಿಂಗೆ ಈಗಲೇ ಇದೆಲ್ಲ ಇಷ್ಟ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಬಟ್ ಒಂದು ಕಿಸ್ ಆದರೂ ಬೇಕಲ್ವಾ ಎಂದು ಬಲವಂತವಾಗಿ ಅವಳ ತುಟಿಗಳಿಗೆ ಮುತ್ತು ಕೊಡಲು ಮುಂದಾದಾಗ ಭರಣಿ ಬೀಸಿ ಕೆನ್ನೆಗೊಂದು ಬಾರಿಸಿ ದೂರ ತಳ್ಳಿ ಪಬ್ನಿಂದ ಆಚೆ ನಡೆದು ಬಿಟ್ಟಳು. ರಂಜಿತ್ಗೆ ಭರಣಿ ಎಲ್ಲರ ಮುಂದೆ ಹೊಡೆದಿದ್ದು ಅವಮಾನವಾದಂತಾಯಿತು. ಬಿರಬಿರನೆ ಅವಳ ಹಿಂದೆಯೇ ಹೆಜ್ಜೆ ಹಾಕಿದ. ಭರಣಿ ಆಚೆ ಬಂದು ಜಿತೇಂದ್ರನಿಗೆ ಕಾಲ್ ಮಾಡಿ ಪಬ್ಗೆ ಬರಲು ಹೇಳಿದಳು. ರಂಜಿತ್ ಅವಳ ಹತ್ತಿರ ಬಂದು, ಕಮ್ ಆನ್ ಭರಣಿ, ನಾವಿಬ್ಬರು ನಾಳೆ ಮದುವೆ ಆಗೋರು, ನಮ್ಮಿಬ್ಬರ ಮಧ್ಯೆ ಇಷ್ಟು ಸಲಿಗೆ ಇಲ್ಲ ಅಂದರೆ ಹೇಗೆ ಎಂದು ಕೇಳಲು, ವಾಟ್, ಏನು ಹೇಳ್ತಿದ್ಯಾ ರಂಜಿತ್ ಎಂದಳು ಶಾಕ್ ಆಗಿ. ಯಾಕೆ ಭರಣಿ, ನಿನಗೆ ಗೊತ್ತಿಲ್ವಾ, ನನ್ನ ಡ್ಯಾಡ್ ಮತ್ತು ನಿನ್ನ ಡ್ಯಾಡ್ ಇಬ್ಬರು ನಮ್ಮಿಬ್ಬರು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ಎಂದು ಕೇಳಲು, ನೋ ರಂಜಿತ್, ನೀನು ಸುಳ್ಳು ಹೇಳ್ತಿದ್ಯಾ ಎಂದಳು. ಅವಳಿಗೆ ಈ ವಿಷಯ ಕೇಳಿ ಶಾಕ್ ಆಗಿತ್ತು. ಅದಕ್ಕೆ ಅಲ್ವಾ ಇಬ್ಬರು ಒಟ್ಟಿಗೆ ಸಮಯ ಕಳೀಲಿ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳಿ ಅಂತ ನಮ್ಮನ್ನು ಆಚೆ ಕಳಿಸಿದ್ದು. ಮುಂದೆ ನಾನು ನಿನ್ನ ಗಂಡ ಆಗೋನು, ನಿನಗೊಂದು ಮೊತ್ತು ಕೊಡೋ ರೈಟ್ಸ್ ಇಲ್ವಾ ನನಗೆ ಎಂದು ಕೇಳಿದರೆ, ಮೈಂಡ್ ಯುವರ್ ಟಂಗ್ ರಂಜಿತ್, ನಾನು ಯಾವ ಮದುವೆನೂ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ಈ ಮದುವೆ ಬಗ್ಗೆ ನನಗೆ ಗೊತ್ತೇ ಇಲ್ಲ, ಡ್ಯಾಡಿ ಕೂಡ ಇದ್ರ ಬಗ್ಗೆ ಏನೂ ಹೇಳಿಲ್ಲ ಎಂದಳು ಅಸಮಾಧಾನದಿಂದ. ಓಕೆ ಫೈನ್, ಅಂಕಲ್ ಹೇಳದೆ ಹೋದರೆ ಏನಾಯಿತು, ಈಗ ಗೊತ್ತಾಯ್ತಲ್ವಾ, ಈಗಲಾದರೂ ಬಾ ಎಂದು ಅವಳ ಕೈ ಹಿಡಿದು
ಒಳಗೆ ಕರೆದುಕೊಂಡು ಹೋಗಲು ನೋಡಿದಾಗ ತಕ್ಷಣ ಭರಣಿ ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡು, ಏಯ್, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಅದು ಹೇಗೆ ಅಂದ್ಕೊಂಡೆ? ನಿನ್ನಂಥ ಅನ್ಕಲ್ಚರ್ಡ್ ಬ್ರೂಟ್ನ ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ ಎಂದು ಒರಟಾಗಿ ಹೇಳಲು ರಂಜಿತ್ಗೆ ಕೋಪ ಬಂದು, ಭರಣಿ ಎಂದು ಕಿರುಚಿದ. ಸ್ಟಾಪ್ ಇಟ್ ರಂಜಿತ್. ನಾನೇನಾದರೂ ಹೇಳಿದ್ನ ನಿನ್ನ ಮದುವೆ ಆಗ್ತೀನಿ ಅಂತ? ಅಥವಾ ಡ್ಯಾಡಿ ಹತ್ರ ಹೇಳಿದ್ದೀನ? ನೀವೇ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಆಯಿತಾ? ನಾನು ಒಪ್ಕೋಬೇಕು ಅಲ್ವಾ ಎಂದು ಕೇಳಿದಾಗ, ನನಗೇನು ಕಮ್ಮಿ ಆಗಿದೆ ಅಂತ ಮದುವೆ ಆಗಲ್ಲ ಅಂತಿದ್ಯಾ ಎಂದು ಕೇಳಿದರೆ, ನಿನಗೆ ಎಲ್ಲ ಹೆಚ್ಚಿಗೆನೇ ಇದೆ, ಅದಕ್ಕೆ ನಾನು ಮದುವೆ ಆಗಲ್ಲ ಅಂದಿದ್ದು ಎನ್ನಲು, ನಾಳೆ ನಿಮ್ಮ ತಂದೆಗೆ ಮಗ ಮತ್ತು ಅಳಿಯ ನಾನೇ ಆಗಿ ಆಸ್ತಿನೆಲ್ಲ ನೋಡ್ಕೊಳ್ಳೋದು, ನಿನ್ನ ಜವಾಬ್ದಾರಿ ಕೂಡ ನಂದೇ ಅನ್ನೋದು ನೆನಪಿರಲಿ ಎಂದ ದಿಮಾಕಿನಿಂದ. ನಮ್ಮ ಡ್ಯಾಡಿ ಆಸ್ತಿನ ನಾನೇ ನೋಡ್ಕೊಳ್ತೀನಿ, ನನ್ನ ಜವಾಬ್ದಾರಿ ತಗೊಳ್ಳೋ ಅವಶ್ಯಕತೆ ಕೂಡ ನಿನಗಿಲ್ಲ. ಆ್ಯಂಡ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಎಂದಳು ಬೆರಳು ತೋರಿಸಿ ಕೋಪದಿಂದ. ರಂಜಿತ್ ಮತ್ತೇನೋ ಹೇಳೋದಕ್ಕೆ ಹೋದ. ಅಷ್ಟರಲ್ಲಿ ಜಿತೇಂದ್ರ ಕಾರ್ ತಂದು ಭರಣಿ ಮುಂದೆ ನಿಲ್ಲಿಸಿದ. ಭರಣಿ ತಕ್ಷಣ ಅದರಲ್ಲಿ ಕೂತು, ಹೊರಡು ಜಿತು ಎನ್ನುತ್ತಿದ್ದಂತೆ ಜಿತೇಂದ್ರ ಕಾರ್ ಮನೆ ಕಡೆ ಚಲಾಯಿಸಿದ. ಭರಣಿ ಹೋದ ದಾರಿಯನ್ನೇ ನೋಡುತ್ತಾ, ಭರಣಿ, ನನ್ನೇ ಅನ್ಕಲ್ಚರ್ಡ್ ಬ್ರೂಟ್ ಅಂತೀಯ, ಎಲ್ಲರೆದುರು ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡ್ತೀಯ ಎಂದು ಕೆನ್ನೆಯನ್ನು ತನ್ನ ಕೈಯಿಂದ ಸವರಿಕೊಂಡು, ಇದಕ್ಕೆ ನೀನು ಸರಿಯಾಗಿ ಬೆಲೆ ತೆರಲೇಬೇಕು, ಅದು ಹೇಗೆ ನನ್ನ ಮದುವೆ ಆಗೋದಿಲ್ವೋ ನಾನು ನೋಡ್ತೀನಿ ಎಂದು ಹಲ್ಲು ಕಡಿದು ತನ್ನ ಕಾರ್ ಹತ್ತಿ ಮನೆ ಕಡೆ ಹೊರಟ. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 25ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.